ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ಬನ್ನಿ ಪ್ರಿಯರೇ, ನಾವು ವಾಕ್ಯ ಧ್ಯಾನ ಮಾಡುವ ಮುಂಚೆ ಸ್ವಲ್ಪ ಹೊತ್ತು ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಪ್ರೈಸ್ ಗಾಡ್. ಬನ್ನಿ ಪ್ರಿಯರೇ, ಈ ಮುಂಜಾನೆ ವೇಳೆಯಲ್ಲಿ ನಮ್ಮ ತಂದೆಯನ್ನು ನಾವು ಆರಾಧಿಸುವ. ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ, ನಮ್ಮ ಭರವಸೆ ಆಗಿರುವ ಆತನನ್ನು ನಾವು ಆರಾಧಿಸುವ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಯीशु मसीह भरोसा मेरा, तू ही सहारा है मेरा. सदा यीशु मसीह भरोसा मेरा, तू ही सहारा है मेरा. हर एक समय में तू ही दिलासा, साथ रहेगा तू सदा. तेरी सदा रहेगी मुझ पर, तेरी विश्वास योग्यता देखूंगा मैं उम्र भर. मैं हाथ उठाकर से मुझको भर दिया. मौत से बचाया तूने, जीवन नया है दे दिया. नाम लेकर पुकारा मुझे, महिमा से मुझको भर दिया. करुणा भलाई तेरी सदा रहेगी मुझ पर, तेरी विश्वास योग्यता देखूंगा मैं उम्र भर. तेरा नाम रहे ऊंचा, मैं हाथ उठाकर गाऊंगा. यीशु तेरा नाम रहे ऊंचा, मैं हाथ उठाकर गाऊंगा. यीशु तेरा नाम रहे ऊंचा.
ಪ್ರೈಸ್ ಗಾಡ್. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಲೂಕನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 17ನೇ ವಚನ. ಈ ವಚನವನ್ನು ನಾವು ಓದುವ ಮತ್ತು ಅದರ ಮೇಲೆ ನಾವು ಧ್ಯಾನ ಮಾಡುವ. ತರುವಾಯ ಆ 70 ಮಂದಿಯು ಸಂತೋಷವುಳ್ಳವರಾಗಿ ಹಿಂತಿರುಗಿ ಬಂದು, ಸ್ವಾಮಿ, ದೆವ್ವಗಳು ಕೂಡ ನಿನ್ನ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ ಅಂದರು. ಪ್ರೈಸ್ ಗಾಡ್. ಯೇಸು ಸ್ವಾಮಿ ನಾವು ನೋಡ್ತೇವೆ 10ನೇ ಅಧ್ಯಾಯದಲ್ಲಿ ಆತನು 70 ಮಂದಿಯನ್ನು ಕಳಿಸ್ತಾನೆ, ಅಧಿಕಾರ ಕೊಟ್ಟು. 70 ನಾವು ಓದಲಿಕ್ಕೆ ಹೋದ ನಮಗೆ ಸಿಗ್ತದೆ ಲೂಕನು ಬರೆದ ಸುವಾರ್ತೆಯಲ್ಲಿ 10ನೇ ಅಧ್ಯಾಯ 1ನೇ ವಚನ. ಇದಾದ ಮೇಲೆ ಸ್ವಾಮಿಯು ಇನ್ನು 70 ಮಂದಿಯನ್ನು ನೇಮಿಸಿ ಅವರನ್ನು ಇಬ್ಬಿಬ್ಬರಾಗಿ ತಾನು ಹೋಗಬೇಕೆಂದಿದ್ದ ಪ್ರತಿಯೊಂದು ಊರಿಗೆ ಪ್ರತಿಯೊಂದು ಸ್ಥಳಕ್ಕೂ ಮುಂದಾಗಿ ಕಳಿಸ್ತನು. ಕಳಿಸುವಾಗ ಅವರಿಗೆ ಹೇಳಿದ್ದೇನೆಂದರೆ, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ. ಆದ್ದರಿಂದ ಬೆಳೆ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳಿಸಬೇಕೆಂದು ಬೇಡಿಕೊಳ್ಳಿರಿ. ಇಲ್ಲಿ ಯೇಸು ಸ್ವಾಮಿ 70 ಮಂದಿಯನ್ನು ಸುವಾರ್ತೆ ಸಾರಲಿಕ್ಕೆ ಇಬ್ಬಿಬ್ಬರ ಗುಂಪಾಗಿ ಆತನು ಕಳಿಸ್ತಾನೆ. ಓಕೆ, ಯೇಸುವಿನ ಶಿಷ್ಯರು ಹೋಗ್ತಾರೆ, ದೆವ್ವಗಳನ್ನು ಬಿಡಿಸ್ತಾರೆ, ರೋಗಿಗಳನ್ನು ಸ್ವಸ್ಥಪಡಿಸ್ತಾರೆ, ಬರುತ್ತಾರೆ. ಆ 70 ಮಂದಿ ಅವರು ತಿರುಗಿ ಬರುತ್ತಾರೆ. ನಾವು ನೋಡ್ತೀವಿ 9ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ 10 ಮಂದಿಯನ್ನು ಕಳಿಸ್ತಾನೆ. ಲೂಕನು ಬರೆದ ಸುವಾರ್ತೆ 9ನೇ ಅಧ್ಯಾಯದಲ್ಲಿ ಆತನು 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆಲ್ಲ ದೆವ್ವಗಳನ್ನು ಬಿಡಿಸುವ ಮತ್ತು ರೋಗಗಳನ್ನು ವಾಸಿ ಮಾಡುವ ಶಕ್ತಿ, ಅಧಿಕಾರಗಳನ್ನು ಕೊಟ್ಟು ದೇವರ ರಾಜ್ಯದ ವಿಷಯವನ್ನು ಸಾರುವುದಕ್ಕೂ ಅಸ್ವಸ್ಥರಾದವರನ್ನು ಸ್ವಸ್ಥ ಮಾಡುವುದಕ್ಕೂ ಅವರನ್ನು ಕಳಿಸ್ತನು. ಓಕೆ, ಇಲ್ಲಿ ನಾವು ನೋಡ್ತೇವೆ 12 ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಅವರಿಗೆ ಎಲ್ಲ ದೆವ್ವಗಳನ್ನು, ಕೆಲವೊಂದು ದೆವ್ವಗಳನ್ನಲ್ಲ, ಎಲ್ಲ ದೆವ್ವಗಳು, ದೊಡ್ಡ ದೆವ್ವ, ಚಿಕ್ಕ ದೆವ್ವ, ಎಲ್ಲ ದೆವ್ವ, ಸ್ಟ್ರಾಂಗ್ ದೆವ್ವ, ಎಲ್ಲ ದೆವ್ವಗಳನ್ನು ಬಿಡಿಸುವುದಕ್ಕೆ, ಎಲ್ಲ ರೋಗಗಳನ್ನು ಅಂದರೆ ಎಲ್ಲ ರೋಗಗಳನ್ನು ವಾಸಿ ಮಾಡೋದಕ್ಕೂ ಶಕ್ತಿ ಮತ್ತು ಅಧಿಕಾರ ಕೊಟ್ಟು ಕಳಿಸ್ತಾನೆ. ತರುವಾಯ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ತರುವಾಯ ಪುನಃ ಅದನ್ನು 70 ಮಂದಿಯನ್ನು ಕಳಿಸ್ತಾನೆ. 70 ಮಂದಿ ಬಹಳ ಸಂತೋಷವುಳ್ಳವರಾಗಿ ಸ್ವಾಮಿಯ ಬಳಿಗೆ ಹಿಂತಿರುಗುತ್ತಾರೆ. ಸ್ವಾಮಿ, ಅವ್ರು ಹೇಳ್ತಾರೆ, ನಿನ್ನ ಹೆಸರನ್ನು ಎತ್ತಿದರೆ ಸಾಕು, ದೆವ್ವಗಳು ಆ ಹೆಸರನ್ನು ಕೇಳಿ ನಮಗೆ ಅಧೀನವಾಗುತ್ತವೆ. ಅವ್ರು ಹೇಳಿಲ್ಲ ನಿನ್ನ ಹೆಸರನ್ನು ಕೇಳಿ ನಿನಗೆ ಅಧೀನ ಆಗ್ತದೆ ಅಂತನೋ, ನಿನ್ನ ಹೆಸರನ್ನು ಎತ್ತಿದರೆ ಸಾಕು, ಅವುಗಳು ನಮಗೆ ಅಧೀನರಾಗ್ತಾನೆ. ನಿಮಗೆ ಇನ್ನೊಂದು ವಿಶೇಷ ಹೇಳಬೇಕಾ? ಏನಂತ ಹೇಳಿದ್ರೆ, ಈ ಶಿಷ್ಯರು ಬಾರ್ನ್ ಅಗೇನ್ ಆಗಲಿಲ್ಲ. ಈ ಶಿಷ್ಯರು ಹೊಸದಾಗಿ ಹುಟ್ಟಲಿಲ್ಲ. ಇವನು 12 ಮಂದಿ ಆಗಿರಿ 70 ಮಂದಿಯನ್ನು ಕಳಿಸುವಾಗ ಯಾಕೆ ಅವರು ಹೊಸದಾಗಿ ಹುಟ್ಟಲಿಲ್ಲ? ಯಾಕಂದರೆ ಯೇಸು ಸ್ವಾಮಿ ಶಿಲುಬೆಗೆ ಹೋಗಲಿಲ್ಲ. ಯಾವ ದಿವಸ ಯೇಸು ಸ್ವಾಮಿ ಶಿಲುಬೆಗೆ ಹೋದ, ರಕ್ತವನ್ನು ಸುರಿಸಿದ, ಹೂಣಲ್ಪಟ್ಟ, 3ನೇ ದಿನ ಸತ್ತವರೊಳಗೆ ಎದ್ದು ಬಂದ, 40ನೇ ದಿನದಲ್ಲಿ ಪರಲೋಕಕ್ಕೆ ಒಯ್ಯಲ್ಪಟ್ಟು 50ನೇ ದಿನದಲ್ಲಿ ಪಂಚಶತಮ ದಿನ ಹಬ್ಬ ದಿವಸ ಆತನು ವಾಗ್ದಾನ ಮಾಡಿದ ಪವಿತ್ರಾತ್ಮನು ತಂದೆಯಿಂದ ಹೊಂದಿ ಆತನು ಕಳಿಸಿದ. ಯಾವ ದಿವಸ ಪವಿತ್ರಾತ್ಮನು 120 ಮಂದಿಯ ಮೇಲೆ ಇಳಿದ, ಆಗ ಅವರು ಫಸ್ಟ್ ಟೈಮ್ ಹೊಸದಾಗಿ ಹುಟ್ಟಿದರು. ಅವರು ದೇವರ ಮಕ್ಕಳಾಗಿ ಹುಟ್ಟಿದರು. ಓಕೆ, ಹೊಸದಾಗಿ ಹುಟ್ಟಿದರು. ಬಟ್ ಇಲ್ಲಿ ಇವರು ಓಲ್ಡ್ ಟೆಸ್ಟಮೆಂಟ್ ಕವನೆಂಟಲ್ಲಿ, ಬಟ್ ಯೇಸುವಿನ ಅಧಿಕಾರದಲ್ಲಿ ಅವರು ಹೋದರು. ನಾವು ನೋಡ್ತೇವೆ ಯೇಸುವಿನ ಹೆಸರನ್ನು ಅವರು ಎತ್ತುವಾಗಲೇ ಅವರು ಹೇಳ್ತಾ ಇದ್ದಾರೆ, ನಿನ್ನ ಹೆಸರನ್ನು ಕೇಳಿದರೆ ಸಾಕು, ದೆವ್ವಗಳು ನಮಗೆ ಅಧೀನವಾಗ್ತವೆ. ಪ್ರೈಸ್ ಗಾಡ್. ಹಾಗಾದರೆ ಎಷ್ಟೋ ಮಂದಿ ಇವತ್ತು ನೀವು ಬಾರ್ನ್ ಅಗೇನ್ ಆಗಿದ್ದೀರಿ, ಹೊಸದಾಗಿ ಹುಟ್ಟಿದ್ದೀರಿ, ನೀವು ದೇವರ ಮಕ್ಕಳಾಗಿದ್ದೀರಿ. ನೀವು ದೇವರ ಮಕ್ಕಳಾಗಿದೆ ಅಂದರೆ ನೀವು ಆತ್ಮ ಸಂಬಂಧವಾಗಿ ಆತನ ಮಕ್ಕಳಾಗಿದ್ದೀರಿ. ಆತನು ನಿಮಗೆ ತಂದೆ ಆಗಿದ್ದಾನೆ. ಮೇ ಬಿ ಶರೀರ ಸಂಬಂಧವಾಗಿ ನಿಮ್ಮ ಶಾರೀರಿಕ ತಂದೆಗಳಾಗಿದ್ದಾರೆ. ಡಿಫ್ರೆಂಟ್ ತಂದೆಗಳಿರ್ಬೋದು. ನಿಮ್ಮ ಶರೀರಕ್ಕೆ ನಿಮ್ಮ ತಂದೆ ಇದ್ದಾರೆ. ಬಟ್ ನಮ್ಮ ಆತ್ಮಕ್ಕೆ ಇರುವ ಆತನು ಒಬ್ಬನೇ ತಂದೆ. ನಮ್ಮೆಲ್ಲರ ತಂದೆ ಆತನು ಒಬ್ಬ. ನಾವು ದೇವರ ಮಕ್ಕಳಾಗಿದ್ದೇವೆ. ಇವತ್ತು ಆ ಹೆಸರು ನಮಗೆ ಕೊಡಲ್ಪಟ್ಟಿದೆ. ಆ ಪುನರುತ್ಥನಾದ ಯೇಸು ಸ್ವಾಮಿ ನಾವು ನೋಡ್ತೇವೆ, ಆತನು ಪುನರುತ್ಥಾನ ಆಗುವಾಗ ಭೂಲೋಕದಲ್ಲಿಯೂ ಪರಲೋಕದಲ್ಲಿಯೂ ಎಲ್ಲ ಅಧಿಕಾರ ಈಗ ನನಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ನೀವು ಹೊರಟು ಹೋಗಿ ಎಲ್ಲ ದೇಶಗಳ ಜನರನ್ನು
ಶಿಷ್ಯರನ್ನಾಗಿ ಮಾಡಿರಿ. ಅವರಿಗೆ ತಂದೆ, ಮಗ, ಪರಿಶುದ್ಧಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಕೊಡಿಸಿ. ನಾನು ಆಜ್ಞಾಪಿಸಿದನ್ನೆಲ್ಲ ಅವರಿಗೆ ಉಪದೇಶ ಮಾಡಿರಿ. ಓಕೆ, ಅದನ್ನು ಕಾಪಾಡಲಿಕ್ಕೆ ಕಲಿಸಿರಿ, ಉಪದೇಶ ಮಾಡಿರಿ ಅಂತ ಯೇಸು ಸ್ವಾಮಿ ಹೇಳಿದ. ರೈಟ್. ಅದರಿಂದ ನಾವು ನೋಡ್ತೇವೆ ಯೇಸುವಿನ ಹೆಸರಿನಲ್ಲಿ ಶಕ್ತಿ ಇದೆ. ಇಲ್ಲಿ ಯೇಸುವಿನ ಹೆಸರನ್ನು ಅವರು ಎತ್ತಿದಾಗ ದೆವ್ವಗಳು ಅಧೀನಾಗುವುದನ್ನು ಬಹಳ ಸಂತೋಷಪಟ್ಟರು. ಆಗ ಯೇಸು ಸ್ವಾಮಿ ಒಂದು ಮಾತು ಹೇಳುತ್ತಾನೆ, ನಾವು ಓದಿದ ನಮಗೆ ಸಿಗ್ತದೆ 18ನೇ ವಚನ. ಆತನವರಿಗೆ ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬೀಳುವುದನ್ನು ಕಂಡೆನು. ಯೇಸು ಸ್ವಾಮಿ ಹೇಳಿದ, ಸೈತಾನನು ಸಿಡಿಲಿನಂತೆ ಆಕಾಶದಿಂದ ಬಿದ್ದುದನ್ನು ನಾನು ನೋಡಿದೆನು. ಮಾರ್ಕ್ ದಿಸ್ ವರ್ಡ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ, ಸೈತಾನನು ಆಕಾಶದಿಂದ ಬಿದ್ದದನ್ನು ನಾನು ನೋಡಿದೆನು. ಯೇಸು ನೋಡುವಾಗ ಸೈತಾನನು ತಿರುಗುವುದನ್ನು ನೋಡುವುದಿಲ್ಲ. ಯೇಸು ನೋಡುವಾಗ ಸೈತಾನನು ಬಿದ್ದದನ್ನು ನೋಡ್ತಾ ಇದ್ದಾನೆ. ನಾನು ನೋಡಿದ್ದೇನೆ. ನೆಕ್ಸ್ಟ್ ಯೇಸು ಸ್ವಾಮಿ ಹೇಳ್ತೇನೆ, ನೋಡಿರಿ, ನಾನು ನೋಡಿದಂತೆ ನೀವು ನೋಡಿರಿ. ನೆಕ್ಸ್ಟ್ ವಚನ ಏನು ಹೇಳ್ತದೆ? ನಾನು ಕಂಡೇನು, ನೋಡಿರಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯುವುದಕ್ಕೆ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಅಂದರೆ ಯಾವುದು ನಿಮಗೆ ಕೇಡು ಮಾಡುವುದೇ ಇಲ್ಲ. ಸೈತಾನನು ಆಕಾಶದಿಂದ ಬಿದ್ದುದನ್ನು ನಾನು ಕಂಡೆನು, ನೋಡಿರಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಾನು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡುವುದಿಲ್ಲ. ಯಾವ ವಿಚ್ ಕ್ರಾಫ್ಟ್ ಕೇಡು ಮಾಡುವುದಿಲ್ಲ, ಯಾವ ದುರಾತ್ಮ ಕೇಡು ಮಾಡುವುದಿಲ್ಲ, ಯಾವುದೇ ಪಠಣ ಕೇಡು ಮಾಡುವುದಿಲ್ಲ, ಯಾವ ಶಾಪದ ಮಾತು ನಿಮಗೆ ಕೇಡು ಮಾಡುವುದಿಲ್ಲ. ಓಕೆ, ನೀವು ಯಾವತ್ತು ಕ್ರಿಸ್ತನಲ್ಲಿ ಯಾರಾಗಿದ್ದೀರಂತ ನೋಡಲಿಕ್ಕೆ ನೀವು ಕಲಿಯಬೇಕು. ಅವರಿಗೆ ಅಷ್ಟು ಅಧಿಕಾರ ಇರುವುದಾದರೆ ಇವತ್ತು ಪುನರುತ್ಥಾನದ ಯೇಸು ನಮ್ಮಲ್ಲಿ ಇದ್ದಾನೆ. ಆ ಯೇಸುನಲ್ಲಿ ಭೂಲೋಕದಲ್ಲಿ ಪರಲೋಕದಲ್ಲಿ ಹೆಸರಿಗೆ ಎಲ್ಲ ಅಧಿಕಾರ ಕೊಡಲ್ಪಟ್ಟಿದೆ. ಪ್ರಿಯರೇ, ಆ ಹೆಸರನ್ನು ಎತ್ತಿದಾಗ ದೆವ್ವಗಳು ಅದನ್ನು ಕೇಳಿದಾಗ ಅವುಗಳು ನಡುಗುತ್ತವೆ, ಅವುಗಳು ಭಯಪಡುತ್ತವೆ. ಆದ್ದರಿಂದ ನೀವು ಸೈತಾನಿಗೆ ಭಯಪಡುವ ಅಗತ್ಯ ಇಲ್ಲ. ಯಾಕೆ ಭಯ ಯಾಕಂತ ಹೇಳಿದರೆ ಅಜ್ಞಾನ. ಇವತ್ತು ಅನೇಕರಿಗೆ ಕತ್ತಲೆಯ ಭಯ, ಸೈತಾನ್ನ ಭಯ, ಯಾರೋ ಮಾಟ ಮಾಡಿದಾರಂತ ಭಯ, ಯಾರೋ ವಿಚ್ ಕ್ರಾಫ್ಟ್ ಮಾಡಿದಾರಂತ ಭಯ, ಅಥವಾ ಯಾರೋ ಬಂದು ಪ್ರವಾದಿ ಹೇಳಿದ್ದಾರೆ ನಿಮ್ಮ ಮನೆಯ ಸುತ್ತಲೂ ಏನೋ ತಿರುಗುತ್ತಾ ಇದೆ. ಓಕೆ, ಅವ್ರು ನಿಮಗೆ ವಾಕ್ಯ ಹೇಳಲಿಲ್ವಾ? ಯಾಕೆ ಅದನ್ನು ಹೇಳಬೇಕು? ವಾಕ್ಯ ಯೇಸು ಸ್ವಾಮಿ ಏನು ಹೇಳಿದ? ನಾನು ಸೈತಾನನು ನಿಮ್ಮ ಮನೆಯ ಸುತ್ತಲೂ ತಿರುಗುವುದನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿದವನ್ನು ಯೇಸು ಸ್ವಾಮಿ ಅವರಿಗೆ ಹೇಳಿದಂತೆ ಆ ವಚನ ನಮಗೂ ಹೇಳ್ತಾನೆ. ನಾನು ಸೈತಾನನು ಆಕಾಶದಿಂದ ಬಿದ್ದಿರುವುದನ್ನು ಕಂಡೆನು, ನೋಡಿರಿ. ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡೋದಿಲ್ಲ. ಪ್ರಿಯರೇ, ಇಲ್ಲಿ ಹಾವು ಮತ್ತು ಚೇಳು ಅಂತ ಹೇಳಿದರೆ ನಿಮ್ಮ ಕಾಡಲ್ಲಿರುವ ಪ್ರಾಣಿಯಲ್ಲ. ಓಕೆ, ಚೇಳುಗಳು, ಕ್ರಿಮಿಕೀಟಗಳೆಲ್ಲ, ಜೀವಜಂತುಗಳಲ್ಲ, ಅದರ ಬಗ್ಗೆ ಮಾತಾಡೋದಲ್ಲ. ಸ್ಪಿರಿಚುಲಿ ದೇ ಆರ್ ಡಿಮನ್ಸ್, ದುರಾತ್ಮಗಳು, ವಿಚ್ ಕ್ರಾಫ್ಟ್, ದುರಾತ್ಮ, ಸೈತಾನ ಸಂಗತಿಗಳು. ಇವುಗಳನ್ನು ತುಳಿಯುವುದಕ್ಕೆ, ಅಧಿಕಾರ ನಡೆಸಲಿಕ್ಕೆ ನಿಮಗೆ ನಾನು ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡೋದಿಲ್ಲ. ಯೇಸು ಸ್ವಾಮಿ ಹೇಳಿದಿಲ್ಲ ನಾನು ನಿಮಗೆ ಅಧಿಕಾರ ಕೊಡ್ತೇನೆ ಅಂತ ಹೇಳಿಲ್ಲ, ನಾನು ಆಲ್ರೆಡಿ ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಅದಕ್ಕೋಸ್ಕರ ನನ್ನ ಹೆಸರನ್ನು ಕೇಳಿದಾಗ ಅವುಗಳು ನಿಮಗೆ ಅಧೀನವಾಗ್ತವೆ. ಪ್ರೇರೆ, ಅದರಿಂದ ದೆವ್ವಗಳಿಗೆ ನೀವು ಅಧೀನ ಆಗುವ ಅಗತ್ಯ ಇಲ್ಲ, ಅವು ನಿಮಗೆ ಅಧೀನ ಆಗ್ತವೆ. ನೀವು ಹೋಗು ಅಂತ ಹೇಳಿದರೆ ಹೋಗ್ತವೆ. ಇಲ್ಲಿ ನಿಲ್ಲುವುದು ಬೇಡ ಅಂತ ಹೇಳಿದರೆ ಅವು ನಿಲ್ಲೋದಿಲ್ಲ. ಯಾರದು ನಿಮಗೆ ಹೇಳುವುದಾದರೆ ನಿಮ್ಮ ಜಾಗದಲ್ಲಿ ಏನೋ ತಿರುಗುತ್ತಾ ಇದೆ ಅಂತ ಹೇಳಿದರೆ ಯಾರನ್ನು ಕರೆದು ಹೂನಿಟ್ಟದು ತೆಗಿತೇನೆ, ಅಲ್ಲಿ ತೆಗಿತೇನೆ ಅಂತ ಹೇಳಬೇಡ್ರಿ. ನಿಮಗೊಂದು ವಿಷಯ ಗೊತ್ತಾ? ಇಸ್ರಾಯೇಲ್ ಜನರು ಓಲ್ಡ್ ಟೆಸ್ಟಮೆಂಟಲ್ಲಿ ಐಗುಪ್ತ ದೇಶದಲ್ಲಿ 400 ವರ್ಷ ಇದ್ದರು. ಅವರು ಕಾನಾನ್ ದೇಶಕ್ಕೆ ಹೋಗುವಾಗ ಅಲ್ಲಿದ್ದದ್ದು ಯಾರು ಕೂಡ ಜೂಯಿಷ್ ಜನರಲ್ಲ. ಅಲ್ಲಿದ್ದರು ಎಲ್ಲ ಅನ್ಯ ಜನರು, ಮಾಟ ಮಂತ್ರ ಮಾಡುವವರು, ಎಲ್ಲ ಸಂಗತಿಗಳು. ಆ ಜಾಗದಲ್ಲಿ ಏನಿಟ್ಟಿದ್ದಾರೆ ಗೊತ್ತಿಲ್ಲ. ಬಟ್ ದೇವರು ಹೇಳಿದ, ನೀವು ಹೋಗಿರಿ,
ಆ ದೇಶವನ್ನು ಸ್ವಾಧೀನ ಮಾಡಿರಿ. ನೀವು ಕಾಲಿಟ್ಟ ದೇಶದಲ್ಲಿ ನಿಮ್ಮ ಅಧಿಕಾರ ನಡೆಯುತ್ತದೆ, ನೀವು ಅದನ್ನು ಸ್ವಾಧೀನಪಡಿಸಿ. ಅಲ್ಲಿ ಹೇಳಿಲ್ಲ ಅಲ್ಲಿ ಏನೋ ಇಟ್ಟಿದ್ದಾರೆ, ಏನೋ ಹೂಣಿಟ್ಟಿದ್ದಾರೆ, ಅಲ್ಲಿ ಏನೋ ಹಳೆಯ ಜಾಗ ಸರಿ ಇಲ್ಲ, ಅದು ಆ ಜಾಗದಲ್ಲಿ ಏನೇನೋ ಇದೆ. ಓಕೆ, ಅಲ್ಲಿ ವಿಚ್ ಕ್ರಾಫ್ಟ್ ಹೂಣಿಟ್ಟಿದ್ದಾರೆ, ಯಾರೋ ಹುಡಿ ಬಿಸಾಡಿದ್ದಾರೆ, ಆ ಜಾಗಕ್ಕೆ ನಾವು ಹೇಗೆ ಹೋಗುವುದು? ನೋ, ದೇವರು ಹೇಳಿದ ನನ್ನ ಒಡಂಬಡಿಕೆ ನಿಮ್ಮ ಒಟ್ಟಿಗಿದೆ. ನೀವು ಯಾವಾಗ ಹೋಗ್ತೀರಿ ಅಲ್ಲಿ ನಿಮ್ಮ ಅಧಿಕಾರ ನಡೀತದೆ. ನೀವು ಕಾಲಿಟ್ಟ ಜಾಗವನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಅವರು ಸ್ವಾಧೀನ ಮಾಡಿದರು, ಅವರು ಭಯ ಪಡಲಿಲ್ಲ. ಅವರ ದೇವರ ಒಡಂಬಡಿಕೆಯ ಮೇಲೆ ಅವರು ವಿಶ್ವಾಸ ಇಟ್ಟು ದೇವರು ಅವರ ಜೊತೆಯಲ್ಲಿದ್ದ. ಪ್ರೇರೆ, ಇವತ್ತು ಯಾವುದೇ ಜಾಗವನ್ನು ತೆಗೆದುಕೊಳ್ಳುವಾಗ ಆ ಜಾಗದಲ್ಲಿ ಏನಿದೆ ಅಂತ ಹುಡುಕಬೇಡ್ರಿ. ಮೊದಲು ಡಾಕ್ಯುಮೆಂಟ್ ಕ್ಲಿಯರ್ ಇದೆಯಾ ನೋಡ್ರಿ. ಆ ಜಾಗದ್ದು ಡಾಕ್ಯುಮೆಂಟ್ ಕ್ಲಿಯರ್ ಇದ್ದರೆ, ಕರೆಕ್ಟ್ ಆಗಿದ್ದರೆ ಆ ಜಾಗವನ್ನು ತಗೊಳ್ರಿ. ಮೂಮೆಂಟ್ ಆ ಜಾಗವನ್ನು ತಗೊಳ್ತೀರಿ, ಅಲ್ಲಿ ನೀವು ಕಾಲಿಡ್ತೀರಿ, ಆ ಜಾಗದಲ್ಲಿ ನಿಮ್ಮ ಅಧಿಕಾರ ನಡೀತದೆ. ಅಲ್ಲಿ ಹಳೆಯ ಸಂಗತಿಗಳ ಅಧಿಕಾರ ಅಲ್ಲಿ ನಡೆಯುವುದಿಲ್ಲ. ಓಕೆ, ಒಂದು ವೇಳೆ ನೀವು ಭಯ ಪಡುವುದಾದರೆ ಅಲ್ಲಿ ಅದು ಇದೆ ಇದು ಇದೆ ಅಂತ ಭಯಪಟ್ಟರೆ, ನೀವು ಅಂಜುತ್ತಿರುವ ಸಂಗತಿಗಳು ನೀವು ಹೋದ ಕಡೆಯಲ್ಲಿ ಸಹ ಬರ್ತವೆ. ನೀವು ಭಯಪಡುವ ಸಂಗತಿಗಳು ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಕೂಡ ಅವುಗಳು ನಿಮ್ಮನ್ನು ಹಿಂಬಾಲಿಸ್ತವೆ. ಅದರಿಂದ ನೀವು ಕಾಲಿಡುವ ಜಾಗದಲ್ಲಿ ನಿಮ್ಮ ಅಧಿಕಾರ ನಡೀತದೆ. ಅದರಿಂದ ಯೇಸು ಬೆಳೆದ ಹಾವುಗಳನ್ನು, ಚೇಳುಗಳನ್ನು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಿಮಗೆ ಅಧಿಕಾರ ಕೊಟ್ಟಿದ್ದೇನೆ. ಯಾವುದು ನಿಮಗೆ ಕೇಡು ಮಾಡೋದಿಲ್ಲ. ಇವತ್ತು ಎಷ್ಟೋ ಕ್ರೈಸ್ತ ಕುಟುಂಬರು, ಎಷ್ಟೋ ವಿಶ್ವಾಸಿಗಳು ಇಡೀ ದಿನ ಭಯದಲ್ಲಿದ್ದಾರೆ. ಮಾಟ ಮಂತ್ರದ ಭಯ, ಅಥವಾ ಜನರ ಭಯ, ಯಾವುದೇ ದುರಾತ್ಮ ಹೋಗ್ತಾರದ ಭಯ, ಯಾವುದೇ ಅಜ್ಜಿಗಳು ಹೇಳಿದ ಕತೆಗಳ ಭಯ, ಒಳಗಿನ ಕೋಣೆಗೆ ಹೋಗಲಿಕ್ಕೆ ಭಯ, ಅಥವಾ ಜಾಗದಲ್ಲಿ ಕಾಲಿಡಲಿಕ್ಕೆ ಭಯ. ಓಕೆ, ಜಾಗದಲ್ಲಿ ಏನೋ ಇದೆ ಅಂತ ಯಾರೋ ಒಬ್ಬ ಸೇವಕ ಹೇಳಿದ್ರೆ ಅದನ್ನು ಕಮ್ಮಿ ರೇಟಿಗೆ ಮಾರುವಂಥದ್ದು. ಓಕೆ ಪ್ರಿಯರೇ, ನಿಮ್ಮ ಜಾಗದಲ್ಲಿ ನಿಮ್ಮ ಅಧಿಕಾರ ನಡೀತದೆ. ಯಾವ ದುರಾತ್ಮಗಳು ಅಧಿಕಾರ ನಡೆಯುವುದಿಲ್ಲ. ಯಾವ ಸೇವಕನು ಬರುವುದಾದರೆ ಅವನು ನಿಮಗೆ ವಾಕ್ಯವನ್ನು ತೋರಿಸಲಿ, ಅವನು ಕತೆ ಹೇಳುವುದಲ್ಲ, ಅದು ಇದೆ ಇದು ಇದೆ ಅಂತ. ಬೈಬಲ್ ಹೇಳುತ್ತೆ, ಮೂರ್ಖನು ಎಲ್ಲ ಮಾತನ್ನು ನಂಬುತ್ತಾನೆ, ಶಿಷ್ಟನು ಒಳ್ಳೆಯದನ್ನು ಮಾತನ್ನು ನಂಬುತ್ತಾನೆ. ಏನು ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ ಅದನ್ನು ನಂಬಿ. ಯಾರ್ಯಾರ ವಿಷನ್ಗಳನ್ನು, ಯಾರ್ಯಾರ ಡ್ರೀಮ್ಗಳನ್ನು ನೀವು ನಂಬೇಡ್ರಿ. ಕೆಲವರಿಗೆ ಡ್ರೀಮ್ಗಳು ಬರ್ತವೆ, ಭಯದ ಡ್ರೀಮ್ಗಳು, ಅಥವಾ ಏನು ಜಾಸ್ತಿ ಟಯರ್ಡ್ ಆದರೂ ಕೂಡ ಡ್ರೀಮ್ಗಳು ಬರ್ತವೆ, ಕನಸುಗಳು ಬರ್ತವೆ. ನಿಮ್ಮ ಜೀವಿತವನ್ನು ಇನ್ನೊಬ್ಬರ ಕನಸಿನ ಮೇಲೆ ಕಟ್ಟಬೇಡ್ರಿ. ನಿಮ್ಮ ಜೀವಿತವನ್ನು ಇನ್ನೊಬ್ಬರ ದರ್ಶನದ ಮೇಲೆ ಕಟ್ಟಬೇಡ್ರಿ. ನಿಮ್ಮ ಜೀವಿತವನ್ನು ನೀವು ವಾಕ್ಯದ ಮೇಲೆ ಕಟ್ಟಿರಿ. ಈ ನನ್ನ ಮಾತುಗಳನ್ನು ಕೇಳಿ ಅವುಗಳಂತೆ ನಡೆಯುವವನು ಯಾರಿಗೆ ಸಮಾನೆಂದು ತೋರಿಸ್ತೇನೆ. ಅವನು ಆಳವಾಗಿ ಅಗೆದು ಬಂಡೆಯ ಮೇಲೆ ಅಸ್ಥಿವಾರ ಹಾಕಿ ಮನೆ ಕಟ್ಟಿದ ಮನುಷ್ಯನಿಗೆ ಹೋಲಿಕೆಯಾಗಿದ್ದಾನೆ. ಅವನು ಯಾವುದರ ಮೇಲೆ ಕಟ್ಟಿದ್ದಾನೆ? ವಾಕ್ಯ ಎಂಬ ಪ್ರಕಟಣೆಯ ಮೇಲೆ ತನ್ನ ಮನೆಯನ್ನು ಕಟ್ಟಿದ್ದಾನೆ. ಓಕೆ, ಅದಕ್ಕೆ ಹಳ್ಳ ಬಂತು, ಗಾಳಿ ಬಂತು, ಓಕೆ, ನೆರೆ ಬಂತು, ಅದು ಯಾವುದು ಅಲ್ಲಾಡಿಸಲಿಕ್ಕೆ ಆಗೋದು? ಯಾವ ದುರಾತ್ಮ, ಯಾವ ವಿಚ್ ಕ್ರಾಫ್ಟ್, ಯಾವ ಮಾಟ ಮಂತ್ರ, ಯಾವುದು ಆ ವ್ಯಕ್ತಿಗೆ ಅಲ್ಲಾಡಿಸಲಿಕ್ಕೆ ಆಗೋದಿಲ್ಲ. ಯಾವ ಸೈತಾನ ಅಲ್ಲಾಡಿಸಲಿಕ್ಕೆ ಆಗಲಿಲ್ಲ. ಯಾಕೆ? ಅದರ ಅಸ್ಥಿವಾರ ಪ್ರಕಟಣೆಯ ಮೇಲಿತ್ತು. ಪ್ರಕಟಣೆ ಯಾವುದರ ಮೇಲೆ? ದೇವರ ವಾಕ್ಯ ಎಂಬ ಪ್ರಕಟಣೆ ಎಂಬ ಬಂಡೆಯ ಮೇಲೆ ಮನೆ ಕಟ್ಟಲ್ಪಟ್ಟಿತ್ತು. ಇವತ್ತು ನಿಮ್ಮ ಜೀವಿತ ಕೇವಲ ವಾಕ್ಯ ಅಲ್ಲ, ವಾಕ್ಯದ ಪ್ರಕಟಣೆಯ ಮೇಲೆ ಕಟ್ಟಲ್ಪಡಲಿ. ಆಗ ನೀವು ಎಲ್ಲಿ ಹೋಗುತ್ತೀರೋ ಅಲ್ಲಿ ನೀವು ಸಫಲ ಆಗ್ತೀರಿ. ಯಾವ ಜಾಗ ತೆಗೆದುಕೊಂಡರೂ ಆ ಜಾಗದಲ್ಲಿ ನಿಮ್ಮ ಅಧಿಕಾರ ನಡೀತದೆ. ಗಾಡ್ ಇಸ್ ಸ್ಪೀಕಿಂಗ್ ಟು ಯು. ದೇವರು ನಿಮ್ಮಲ್ಲಿ ಮಾತಾಡುತ್ತಾನೆ. ನಿಮ್ಮ ಮನೆಯಲ್ಲಿ ಡಾಕ್ಯುಮೆಂಟ್ ಕ್ಲಿಯರ್ ಇದೆಯೋ ಅಲ್ಲಿ ನಿಮ್ಮ ಅಧಿಕಾರ ನಡೀತದೆ. ಲೀಗಲ್ ಕರೆಕ್ಟ್ ಇದೆಯೋ ನಡೀತದೆ. ಫಸ್ಟ್ ನಮ್ಮ ಮನೆಯಲ್ಲಿ ಯಾವುದೋ ಒಂದು ದುರಾತ್ಮ ತಿರುಗುತ್ತಾ ಇದೆ, ಚೆಕ್ ಮಾಡಿ. ಒಂದು ವೇಳೆ ದುರಾತ್ಮ ತಿರುಗುವುದಾದರೆ, ನಂಬರ್ 1, ನಿಮಗೆ ಅಧಿಕಾರ ಕೊಡಲ್ಪಟ್ಟಿದೆ. ಬೈಬಲ್ ಹೇಳಿದೆ, ಉಪಕಾರ ಮಾಡಿದವನಿಗೆ ಅಪಕಾರ ಬಯಸಿದರೆ ಅವನ ಮನೆಗೆ ಕೇಡು ತಪ್ಪುವುದಿಲ್ಲ ಅಂತ ಬೈಬಲ್ ಹೇಳ್ತದೆ. ಓದಿದ್ದೀರಾ? 17ನೇ ಅಧ್ಯಾಯ 13ನೇ ವಚನ ಜಾನೋಕ್ತಿಯಲ್ಲಿ ನಾನು ನಿಮಗೋಸ್ಕರ ಓದ್ತೇನೆ. ಉಪಕಾರಕ್ಕೆ ಅಪಕಾರ ಮಾಡುವವನ ಮನೆಗೆ ಕೇಡು ತಪ್ಪದು. ಇಂಗ್ಲೀಷ್ನಲ್ಲಿ ಏನಿರ್ತದೆ ಗೊತ್ತಾ? ನಾನು ಓದ್ತೇನೆ. Whoso rewardeth evil for good, evil shall not depart from his house. ಓಕೆ, ಇನ್ನೊಂದು ಆಂಪ್ಲಿಫೈಡ್ ವರ್ಷನಲ್ಲಿ ನಾನು ಓದ್ತೇನೆ. Whoever returns evil for good, evil will not depart from his house. Evil, ಕೇಡುಕನು ಅವನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಒಬ್ಬ ನಿನಗೆ ಉಪಕಾರ ಮಾಡಿದ್ದಾನೆ,
ಒಬ್ಬ ನಿನಗೆ ಸಹಾಯ ಮಾಡಿದ್ದಾನೆ. ಓಕೆ, ಆ ಉಪಕಾರ ಮಾಡಿದ ವ್ಯಕ್ತಿಗೆ ನೀನು ಅಪಕಾರ ಬಯಸ್ತಾ ಇದ್ದಿ, ಕೇಡು ಬಯಸ್ತಾ ಇದ್ದಿ. ಓಕೆ, ಅವನ ಮೇಲೆ ನೀನು ಹೊಟ್ಟೆಕಿಚ್ಚು ಪಡ್ತಾ ಇದ್ದಿ, ಅವನಿಗೆ ಕೇಡಾಗಬೇಕೆಂದು ನೀನು ಬಯಸ್ತಾ ಇದ್ದಿ. ಅಂದರೆ ಸೈತಾನನು ನಿನಗೆ ಪ್ರೇರೇಪಿಸ್ತಾ ಇದ್ದಾನೆ ದ್ವೇಷವನ್ನು ಆ ವ್ಯಕ್ತಿಯ ಮನೆಯಲ್ಲಿ. ಓಕೆ, ಬಯಸ್ತವನ ಮನೆಗೆ ಕೇಡು ತಪ್ಪುವುದೇ ಇಲ್ಲ. ಅದರ ಅರ್ಥ ಈವಿಲ್ ಅಂದರೆ ಕೆಡುಕನು ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ನೀವು ಯಾರನ್ನೂ ಪ್ರೇಯರಿಗೆ ಕರೆಯಿರಿ, ಯಾವ ದೊಡ್ಡ ಸೇವಕನ ಪ್ರೇಯರಿಗೆ ಕರೆಯಿರಿ, ಏನೋ ಅವನು ದರ್ಶನಲ್ಲಿ ನೋಡ್ತಾನೆ, ತಿರುಗುವುದನ್ನು ನೋಡ್ತಾ ಇದ್ದಾನೆ, ಓಡಿಸು ಅಂತ ಹೇಳಿದರೆ ಅದು ಓಡಿಯೋದಿಲ್ಲ. ಅವನು ಹೇಳ್ಬೋದು ಅದು ಓಡಿದೆ ಅಂತ, ನೀವು ಹೇಳ್ಬೋದು ಅವನಿಗೆ ಅಧಿಕಾರ ಇಲ್ಲ ಓಡಿಸ್ಲಿಕ್ಕೆ ಅಂತ. ಅವನಿಗೆ ಓಡಿಸ್ಲಿಕ್ಕೆ ಅಧಿಕಾರ ಇದೆ. ಓಕೆ, ಒಬ್ಬ ದೇವಸೇವನಿಗೆ ಅಧಿಕಾರ ಇದೆ ಓಡಿಸ್ಲಿಕ್ಕೆ, ನಿಮಗೇ ಅಧಿಕಾರ ಇದೆ ಓಡಿಸ್ಲಿಕ್ಕೆ. ಯಾರು ಸೇವಕ ಬರಬೇಕಾಗಿಲ್ಲ. ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವಿಶ್ವಾಸಿಗೆ ದುರಾತ್ಮಗಳ ಮೇಲೆ ಅಧಿಕಾರ ಇದೆ. ಬಟ್ ಆ ದುರಾತ್ಮ ಬಿಟ್ಟು ಹೋಗಬೇಕಾದ್ರೆ ಮೊದಲು ನೀನು ರಿಪೆಂಟ್ ಆಗಬೇಕು. ನೀನು ನಿನ್ನ ಮನಸ್ಸನ್ನು ಬದಲಾಯಿಸಬೇಕು. ಆ ವ್ಯಕ್ತಿಯ ವಿಷಯದಲ್ಲಿ ಉಪಕಾರಕ್ಕೆ ಅಪಕಾರ ಬಯಸುವುದಲ್ಲ, ಉಪಕಾರಕ್ಕೆ ಅವನಿಗೆ ಉಪಕಾರ ಮಾಡಬೇಕು. ಓಕೆ, ಅಥವಾ ಅವನು ಅಭಿವೃದ್ಧಿ ಆದಾಗ ಹೊಟ್ಟೆ ಕಿಚ್ಚು ಪಡುವುದಲ್ಲ. ಒಂದಿನ ಅವನಿಂದ ನಿನಗೆ ಉಪಕಾರ ಆಗಿದೆಯಲ್ಲ, ಆ ವ್ಯಕ್ತಿಯ ವಿಷಯದಲ್ಲಿ ಸಂತೋಷ ಪಡಬೇಕು. ಇಲ್ಲ ಅಂದರೆ ಹೇಗೆ ಕೆಡುಕ ನಿನ್ನ ಮನೆಯನ್ನು ಬಿಟ್ಟು ಹೋಗುವುದು? ಹೇಗೆ ಕೆಡುಕ ಬಿಟ್ಟು ಹೋಗುವುದು? ಕಡೆಗೆ ಕನ್ಕ್ಲೂಷನ್ ಬರ್ತೀರಿ, ಆ ವಾಕ್ಯದಲ್ಲಿ ಶಕ್ತಿ ಇಲ್ಲ. ಓಕೆ, ನಾವೆಲ್ಲ ಟ್ರೈ ಮಾಡಿದ್ದೇವೆ, ನಮ್ಮ ಮನೆಯಲ್ಲಿ ನಮ್ಮ ಬಿಸ್ನೆಸ್ಸಲ್ಲಿ ಕೆಡುಕನ್ನು ಬಿಟ್ಟು ಹೋಗೋದಿಲ್ಲ. ನಾವಿಷ್ಟು ಪ್ರಾರ್ಥನೆ ಮಾಡ್ತೇವೆ, ನಾವಿಷ್ಟು ವಾಕ್ಯ ಓದ್ತೇವೆ, ನಾವಿಷ್ಟು ಕೊಡ್ತೇವೆ ದೇವಸೇವೆಗೆ, ಯಾಕೆ ಬಿಟ್ಟು ಹೋಗೋದಿಲ್ಲ? ವಾಟ್ ಈಸ್ ಯುವರ್ ಹಾರ್ಟ್? ಒಬ್ಬ ವ್ಯಕ್ತಿ ನಿಮಗೆ ಉಪಕಾರ ಮಾಡಿದ, ಜಸ್ಟ್ ರಿಮೆಂಬರ್ ದ್ಯಾಟ್. ಯಾವ ವ್ಯಕ್ತಿ ನಿಮಗೆ ಉಪಕಾರ ಮಾಡಿದ್ದಾನೆ, ಯಾಕೆ ಅವನ ವಿಷಯದಲ್ಲಿ ಅಪಕಾರ ಬಯಸಬೇಕು? ಬಟ್ ಬೈಬಲ್ ನಮಗೆ ಇನ್ಸ್ಟ್ರಕ್ಷನ್ ಕೊಡುತ್ತದೆ, ಸತ್ಯವೇದ ನಮಗೆ ಕರೆಕ್ಟ್ ಮಾಡ್ತದೆ, ಯಾಕೆ ಕೇಡು ಅವನ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಅಂತ. ಜಸ್ಟ್ ಚೆಕ್ ಮಾಡಿರಿ, ನಿಮ್ಮ ಜೀವಿತದಲ್ಲಿ ಯಾರಿಂದ ನಿಮಗೆ ಉಪಕಾರವಾಗಿದೆ, ಆ ವ್ಯಕ್ತಿಗೆ ನೀವು ಅಪಕಾರ ಬಯಸ್ತಾ ಇದ್ದೀರಾ. ಮೇ ಬಿ ಆ ವ್ಯಕ್ತಿಗೆ ನೀವು ಅಪಕಾರ ಬಯಸ್ತಾ ಇದ್ದೀರಿ, ನಿಮಗೆ ಮಾಡಿದ ಉಪಕಾರ ನೀವು ಮರೆತು ಹೋಗ್ಬೋದು. ಅದನ್ನು ನೆನಪು ಮಾಡಿಕೊಳ್ಳ್ರಿ. ಅಟ್ಲೀಸ್ಟ್ ಆ ವ್ಯಕ್ತಿಗೋಸ್ಕರ ಪ್ರಾರ್ಥನೆ ಮಾಡಿರಿ. ಆ ವ್ಯಕ್ತಿಯಿಂದ ನಿಮಗೆ ಉಪಕಾರ ಆಗಿದೆ, ಆ ವ್ಯಕ್ತಿ ಹಾಳಾಗೋದಕ್ಕೋಸ್ಕರ ಬಯಸಬೇಡ್ರಿ. ವಿ ಆರ್ ನಾಟ್ ಹಿಯರ್ ಟು ಡೂ ಈವಿಲ್ ಫಾರ್ ಗುಡ್. ಇನ್ನೊಂದು ವಿಷಯ ಅಂದರೆ, ಇವತ್ತು ನಮಗೆ ಕ್ರಿಸ್ತನಿಂದ ಉಪಕಾರವಾಗಿದೆ. ಕ್ರಿಸ್ತನಿಂದ ಉಪಕಾರವಾದ ಕಾರಣ ನಾವೆಲ್ಲರಿಗೂ ಉಪಕಾರವನ್ನು ಮಾಡುವವರಾಗಿದ್ದೇವೆ. ನಾವು ಯಾರಿಗೂ ಅಪಕಾರವನ್ನು ಬಯಸುವವರಲ್ಲ. ಒಂದು ವೇಳೆ ನಾವು ಯಾರಿಗಾದರೂ ಅಪಕಾರ ಬಯಸಿದರೆ ಕೇಡು ಅವನ ಮನೆಯನ್ನು ಬಿಟ್ಟು ಹೋಗೋದಿಲ್ಲ. ಇವತ್ತು ನಿಮ್ಮ ಜೀವಿತದಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಬಿಸ್ನೆಸ್ಸಲ್ಲಿ ಕೇಡು ನಿಮ್ಮ ಮನೆಯನ್ನು ಬಿಟ್ಟು ಹೋಗಬೇಕಾದರೆ ಮೊದಲು ಕ್ರಿಸ್ತನಿಂದಾದ ನಿಮಗೆ ಉಪಕಾರವನ್ನು, ಆತನ ನಿಮಗೋಸ್ಕರ ಸುರಿಸಿದ ರಕ್ತವನ್ನು, ಆತನ ಕನಿಕರವನ್ನು ನಿಮ್ಮ ನೆನಪಿಗೆ ತಂದುಕೊಂಡು ಪ್ರತಿಯೊಬ್ಬರಿಗೋಸ್ಕರ ಪ್ರಾರ್ಥಿಸಿರಿ. ಯಾರು ನಿಮಗೆ ಕೇಡು ಮಾಡಿದರೂ ಅವರಿಗೆ ಕೇಡು ಬಯಸಬೇಡ್ರಿ. ಇದು ನಮ್ಮ ಸ್ವಭಾವ ಅಲ್ಲ, ಇದು ನಮ್ಮ ನೇಚರ್ ಅಲ್ಲ. ದೇವರು ನಮ್ಮ ಸ್ವಭಾವವನ್ನು ಬದಲಾಯಿಸಿದ್ದಾನೆ. ವಿ ಆರ್ ಎ ನ್ಯೂ ಕ್ರಿಯೇಷನ್, ವಿ ಆರ್ ಬಾರ್ನ್ ಆಫ್ ಗಾಡ್. ಓಕೆ, ಅದರಿಂದ ಯೇಸು ಹೇಳಿದ, ಹಾವುಗಳನ್ನು, ಚೇಳುಗಳು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಿಮಗೆ ಅಧಿಕಾರವಿದೆ, ಯಾವುದು ನಿಮಗೆ ಕೇಡು ಮಾಡೋದಿಲ್ಲ. ಹಾಗಾದರೆ ನಿಮಗೆ ಕೇಡು ಮಾಡೋದಿಲ್ಲ. ಕೆಡುಕನ ಸ್ವರಕ್ಕೆ ಕಿವಿ ಕೊಟ್ಟು ಇನ್ನೊಬ್ಬರಿಗೆ ಕೇಡನ್ನು ಬಯಸಬೇಡ್ರಿ. ಯಾಕೆ? ಅವನು ನಿಮ್ಮ ಮನೆಯಲ್ಲಿ ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡುತ್ತಾನೆ. ನಿಮ್ಮ ತಲೆಯಲ್ಲಿ ಕೇಡನ್ನು ಹಾಕಿ ಇನ್ನೊಬ್ಬರಿಗೆ ಕೇಡು ಬಯಸುವ ಹಾಗೆ ಮಾಡಿ ಅವನು ತನ್ನ ಪ್ಲ್ಯಾಟ್ಫಾರ್ಮನ್ನು ಗಟ್ಟಿ ಮಾಡುತ್ತಾನೆ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನಿಲ್ಲಲಿಕ್ಕೆ. ಆದ್ದರಿಂದ ಆತ ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಬಿಸ್ನೆಸ್, ನಿಮ್ಮ ಫೈನಾನ್ಸ್, ನಿಮ್ಮ ಮಕ್ಕಳನ್ನು ಬಿಟ್ಟು ಹೋಗಬೇಕು. ಲರ್ನ್ ಟು ಲವ್ ಎವ್ರಿ ಒನ್, ಲರ್ನ್ ಟು ಫಾರ್ಗಿವ್ ಎವ್ರಿ ಒನ್, ದೆನ್ ಯೂಸ್ ಯುವರ್ ಅಥಾರಿಟಿ. ನಿಮ್ಮ ಅಧಿಕಾರವನ್ನು ಸೈತಾನನ ಮೇಲೆ ಉಪಯೋಗಿಸಿ ಹೇಳ್ರಿ, ನಿನಗೆ ನನ್ನ ಮೇಲೆ ಯಾವ ಅಧಿಕಾರವಿಲ್ಲ. ಇನ್ನೊಬ್ಬರ ವಿಷಯದಲ್ಲಿ ದ್ವೇಷದ ಆಲೋಚನೆ, ಕೆಟ್ಟ ಆಲೋಚನೆಗಳನ್ನು ನೀನು ನನ್ನ ಮೇಲೆ ತಂದು ನಿನಗೆ ಪ್ಲ್ಯಾಟ್ಫಾರ್ಮ್ ಹಾಕಲಿಕ್ಕೆ ನನ್ನ ಜೀವಿತದಲ್ಲಿ ಅವಕಾಶ ಕೊಡೋದಿಲ್ಲ. ಗೆಟ್ ಔಟ್. ಮಾತಾಡಿ, ನಿಮ್ಮ ಅಧಿಕಾರನ ಉಪಯೋಗಿಸಿರಿ. ನಾನು ಹೇಳ್ತೇನೆ, ನಿಮ್ಮ ಜೀವಿತ ಇದ್ದ ಹಾಗಿರುವುದಿಲ್ಲ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಇದ್ದ ಹಾಗಿರುವುದಿಲ್ಲ. ಎಲ್ಲಿ ನಿಮಗೆ ಉಪಕಾರ ಆಗಿದೆ? ಬೈಬಲ್ ಯೆಹೋವನಿಗೆ ಭಯಪಡುವುದರಿಂದ ನಿನಗೆ ಕೇವಲ ನಿರ್ಭಯ. ನಿನ್ನ ಮಕ್ಕಳಿಗೆ ಆಶ್ರಯ ಇದ್ದೇ ಇರುವುದು. ಓಕೆ, ನಿನ್ನ ಮಕ್ಕಳು ದೇವರಿಂದ ಕಲಿತಾರೆ, ದುರಾತ್ಮಗಳಿಂದ ಕಲಿಯುತ್ತಿಲ್ಲ. ಅವರು ರಿಬೇಲಿಯನ್ ಆಗುವುದಿಲ್ಲ, ಅವರು ಹಠಮಾರಿಗಳಾಗುವುದಿಲ್ಲ. ಯಾಕೆ ಹಠಮಾರಿಗಳಾಗಿದ್ದಾರೆ?
ಓಕೆ, ಫಿಯರ್ ಗಾಡ್. ಅದರಿಂದ ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ನೀವು ಯಾರು ಫಸ್ಟ್ ಟೈಮ್ ವೀಕ್ಷಿಸ್ತಾ ಇದ್ದೀರಿ, ಇಷ್ಟವರೆಗೆ ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ನಿಮ್ಮ ಹೃದಯದಲ್ಲಿ ಕರೆಯಿರಿ. ಆಲ್ರೆಡಿ ನೀವು ಯೇಸುವನ್ನು ಕರೆದಿದ್ದೀರಿ. ಯಾರಿಗೆ ನೀವು ಕ್ಷಮಿಸಲಿಕ್ಕಿದೆ ಅವನು ಕ್ಷಮಿಸಿರಿ, ಮತ್ತು ಕ್ರಿಸ್ತನಲ್ಲಿ ನಿಮ್ಮ ಅಧಿಕಾರವನ್ನು ಯೇಸು ನಾಮದಲ್ಲಿ ದುರಾತ್ಮಗಳ ಮೇಲೆ ಉಪಯೋಗಿಸಿರಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ ಯೇಸು ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು. ನಿನ್ನ ವಾಕ್ಯ ಹೇಳ್ತಿ, ಹಾವುಗಳನ್ನು, ಚೇಳುಗಳು, ವೈರಿಯ ಸಮಸ್ತ ಬಲವನ್ನು ತುಳಿಯಲು ನಮಗೆ ಅಧಿಕಾರವಿದೆ. ಯಾವುದು ನಮಗೆ ಕೇಡು ಮಾಡೋದಿಲ್ಲ. ಕೆಡುಕನ್ನು, ನಮ್ಮ ಮನೆಯನ್ನು, ನಮ್ಮ ಮಕ್ಕಳನ್ನು, ನಮ್ಮ ಕುಟುಂಬವನ್ನು ಹಿಡಿಯಲಿಕ್ಕೆ ಆಗೋದಿಲ್ಲ. ನಾವು ನಿನ್ನನ್ನು ಪ್ರೀತಿ ಮಾಡುತ್ತೇವೆ, ನಾವೆಲ್ಲರನ್ನು ಪ್ರೀತಿ ಮಾಡುತ್ತೇವೆ. ಯಾರಿಗೆ ನಾವು ಕೇಡನ್ನು ಬಯಸ್ತಿಲ್ಲ, ಕೇಡಾಗುವಂಥ ಆಲೋಚನೆಗಳನ್ನು ನಾವು ಅನುಮತಿಸುತ್ತಿಲ್ಲ, ಅವುಗಳನ್ನು ತಿರಸ್ಕರಿಸ್ತೇವೆ. ನಾವು ಒಳ್ಳೆಯ ಆಲೋಚನೆಗಳನ್ನು ಸ್ವೀಕರಿಸ್ತೇವೆ. ನಮ್ಮ ದೇವರು ಒಳ್ಳೆಯವನು, ಆದ್ದರಿಂದ ನಾವು ಕ್ರಿಸ್ತನ ಒಳ್ಳೆಯವರಾಗಿದ್ದೇವೆ, ನಾವು ಒಳ್ಳೆಯದನ್ನೇ ಮಾಡುವವರಾಗಿದ್ದೇವೆ. ಐ ಬ್ಲೆಸ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಗಾಡ್. ಯಾರೆಲ್ಲ ವೀಕ್ಷಿಸ್ತಾ ಇದ್ದಾರೆ, ಯಾರ ಜೀವಿತದಲ್ಲಿ ಕೆಡುಕನು ಮನೆಯನ್ನು, ಅವರ ಬಿಸ್ನೆಸ್ಸನ್ನು, ಅವರ ಕುಟುಂಬವನ್ನು ಆಳ್ತಾ ಇದ್ದಾನೆ, ಕೇಳು. ಯೇಸು ನಾಮದಲ್ಲಿ ನಿನ್ನ ಕೈಯನ್ನು ಅವರ ಮಕ್ಕಳಿಂದ, ಅವರ ಬಿಸ್ನೆಸ್, ಅವರ ದಾಂಪತ್ಯ ಜೀವಿತದಿಂದ ಈಗಲೇ ತೆಗೆದುಬೇಡು. ಟೇಕ್ ಬ್ಯಾಕ್ ಯುವರ್ ಹ್ಯಾಂಡ್ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್ ಇನ್ ಜೀಸಸ್ ನೇಮ್. ಆಮೆನ್, ಆಮೆನ್. ಪ್ರೈಸ್ ದಿ ಲಾರ್ಡ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದರು, ಇವರು ಫ್ರೂಟ್ಫುಲ್ ಆಗಲಿ, ಬ್ಲೆಸ್ ಆಗಲಿ, ಇವರ ಮೇಲಿನ ಕೃಪೆ ಹೆಚ್ಚಲಿ ಎಂದು ಪ್ರಾರ್ಥಿಸ್ತೇನೆ ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮವನ್ನು ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ಪಾಸ್ಟರ್ ರೋಷನ್ ಲೋಬೋ ವರ್ಡ್ ಆಫ್ ವಿಕ್ಟರಿ ಚರ್ಚ್. ಅದೇ ರೀತಿ ಸಂಜೆ 7:15ರಿಂದ 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟರಿ ನಾವು ಲೈವ್ ಆಗಿ ಮಾತಾಡ್ತಾ ಇದ್ದೇನೆ. ಬನ್ನಿ, ನನ್ನೊಟ್ಟಿಗೆ ಜಾಯ್ನ್ ಆಗಿರಿ, ನೀವು ಶೇರ್ ಮಾಡಿರಿ. ಯು ಆರ್ ಬ್ಲೆಸ್. ಆಮೆನ್.